ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನನ್ನ ವೀವರ್ಸ್ ಯಾರು ರೆಗ್ಯುಲರಾಗಿ ನನ್ನ ಚಾನಲ್ನ ಮೊದಲಿನಿಂದ ಫಾಲೋ ಮಾಡ್ಕೊಂಬಂದಿರ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ. ಹೌದು, ನಾನಿವತ್ತು ನನ್ನ ಲೈಫಿಗೆ ಎಲ್ಲಿ ಒಳ್ಳೆಯದಾಯಿತು ಅಂತ ಹೇಳ್ಕೊಂಡಿದ್ದೀನಿ ನೋಡಿ. ಬಿದನಗೆರೆ ಸತ್ಯ ಶನೇಶ್ವರನ ದೇವಸ್ಥಾನಕ್ಕೆ ಅಂಥೇಳಿ ಬಂದಿದ್ದೀವಿ. ನನಗಿಲ್ಲಿ ಬಂದರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಈ ಟೈಮಲ್ಲಿ ನಾನು ಇಲ್ಲಿ ಬರೋವಂಥ ಅವಶ್ಯಕತೆ ತುಂಬಾ ಇತ್ತು. ನನಗೆ ಸುಮಾರು ದಿನಗಳಾಗಿತ್ತು ದೇವಸ್ಥಾನಕ್ಕೆ ಬರೋಕ್ಕೆ ಆಗಿರಲಿಲ್ಲ ಈ ಬ್ಯುಸಿ ಲೈಫ್ ರೊಟೀನ್ ಮಧ್ಯೆ. ಬಟ್ ಆದರೆ ನಂಗೆ ಅಲ್ಲಿ ಹೋದಾಗ ನಂಗೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಹೋದ್ಮೇಲೆ ನಂಗೆ ತುಂಬಾ ನಮ್ಮ ಯೋಹಿತ್ ಹುಟ್ಟಿದ್ದು ಕೂಡ ಇಲ್ಲಿ ಹೋದ್ಮೇಲೆ ದೇವರ ಆಶೀರ್ವಾದ. ಯಾಕಂದರೆ ನಂಗೆ ಅಷ್ಟು ಹೆಲ್ತ್ ಇಶ್ಯೂಸ್ ಇತ್ತು. ಇದನ್ನೆಲ್ಲ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು. ಬಟ್ ಈ ಸಲ ನನಗೆ ದೇವಸ್ಥಾನಕ್ಕೆ ಹೋದಾಗ ನಾನು ಫಸ್ಟ್ ಟೈಮ್ ಏನು ಹೋದೆ ನೋಡಿ ದೇವಸ್ಥಾನಕ್ಕೆ, ಯಾವೊಂದು ಫೀಲಿಂಗಲ್ಲಿ ಪೇಯ್ನಲ್ಲಿ ಹೋಗಿದ್ದೆ. ಅದೇ ಪೇಯ್ನ್ ಇತ್ತು ನನಗೆ. ಸೊ ಅಷ್ಟೇ ನಾನು ದೇವ್ರ ಹತ್ರ ನನ್ನ ಕೋರಿಕೆಗಳನ್ನ ತೊಗೊಂಡೋಗಿದ್ದೆ. ಮತ್ತು ಗುರುಗಳನ್ನ ಭೇಟಿ ಮಾಡಬೇಕು ಅಂತೇಳಿತ್ತು. ಅದಕ್ಕೋಸ್ಕರ ಟೋಕನನ್ನು ತೊಗೊಂಡು ಹೋಗಿದ್ದಿದ್ದು. ಬಹಳ ಖುಷಿಯಾಯಿತು ಧನಂಜಯ ಗುರುಗಳನ್ನ ಭೇಟಿ ಮಾಡಿ. ಎಷ್ಟೋ ಜನ ಸಮಸ್ಯೆಗಳಿಂದ ಹೋಗೋವಂಥ ಭಕ್ತರಿಗೆ ದಾರಿಯನ್ನು ತೋರಿಸ್ತಾರೆ ಅವರು. ಅಂಜನದ ಮೂಲಕ ತುಂಬ ಜನ ಒಳಿತನ್ನು ಕಂಡಿದ್ದಾರೆ ಈ ಸನ್ನಿಧಿಗೆ ಬಂದು ಅಂತಲೇ ಹೇಳ್ಬೋದು. ನನ್ನ ಮನಸ್ಸಲ್ಲಿ ನಾನಿಷ್ಟು ತಿಂಗಳುಗಳಿಂದ ಏನು ಪೇಯ್ನನ್ನು ಇಟ್ಕೊಂಡಿದ್ದೆ, ನೋವನ್ನು ತಿಂತಾ ಇದ್ದೆ ನಾನು, ಅದೆಲ್ಲ ನನ್ನ ಪ್ರಾರ್ಥನೆ ಮೂಲಕ ಆ ದೇವರಿಗೆ ನಾನು ಅದನ್ನು ಹೇಳ್ಕೊಂಡು ಮನಸ್ಸಲ್ಲಿದ್ದ ನೋವೆಲ್ಲ ಆ ಭಗವಂತನ ಪಾದಕ್ಕೆ ಹಾಕಿ ನನ್ನ ಮನಸ್ಸಿನ ನೋವಿನ ಭಾರನ ನಾನು ಕಡಿಮೆ ಮಾಡಿಕೊಂಡೆ. ಅದೇನೋ ಗೊತ್ತಿಲ್ಲ, ಕಣ್ಣಲ್ಲಿ ಕಣ್ಣೀರು ಬಂತು. ಇನ್ಯಾವತ್ತೂ ಕೂಡ ನಾನು ಇನ್ನು ಮೇಲೆ ಅಳಬಾರ್ದು, ಕೊರಗಬಾರ್ದು. ಇಷ್ಟು ದಿನದಿಂದ ಏನು ಕೊರಗ್ತಾ ಇದ್ದೆ ಆ ರೀತಿ ಕೊರಗಬಾರ್ದು, ಅಳಬಾರ್ದು ಅಂಥೇಳಿ ನನಗೆ ಮನಸ್ಸಿಗೆ ಒಂದು ದೃಢ ಸಂಕಲ್ಪ ಅನ್ನೋದು ಬಂತು. ಎಲ್ಲ ನಿನ್ನ ಪಾದಕ್ಕೆ ಹಾಕಿದ ಮೇಲೆ ಭಗವಂತ ಇನ್ನೇನಕ್ಕೆ ನಾನು ಚಿಂತೆ ಮಾಡಲಿ, ಎಲ್ಲ ನಿನ್ನ ದಯೆ, ನಿನ್ನ ಕೃಪೆ, ನಿನ್ನ ಕರುಣೆ ಅಂಥೇಳಿ ಭಗವಂತನಿಗೆ ಒಪ್ಪಿಸ್ಬಿಟ್ಟೆ ನನ್ನ ಮನಸ್ಸಲ್ಲಿದ್ದಿದ್ದು ನೋವು ದುಃಖನೆಲ್ಲ. ಇಲ್ಲಿ ಇದ್ದರೆ ನನಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ ದೇವಸ್ಥಾನಕ್ಕೆ ಹೋದಾಗ ನಂಗೆ ಅಲ್ಲೇ ಇರೋಣ ಅನಿಸುತ್ತೆ. ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ನಮ್ಮ ಯಜಮಾನರು ಸ್ವಲ್ಪ ಹೊತ್ತು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸ್ವಲ್ಪ ಹೊತ್ತು ಕೂತು ಧ್ಯಾನನ ಮಾಡ್ತಾರೆ. ನಾವು ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ಹೋಗ್ತಾ ಇದ್ದೀವಿ. ಏನಿಲ್ಲ ಅಂತಂದರೂ ಯೋಹಿತ್ ಹುಟ್ಟಕ್ಕೆ ಮುಂಚೆಯಿಂದ ಅಂತಂದರೆ ಯೋಹಿತ್ಗೆ ಇವಾಗ ಇನ್ನೇನು ನವೆಂಬರ್ ಬಂದರೆ 4 ವರ್ಷ ಆಗುತ್ತೆ. ಸೊ ಅಲ್ಲಿಗೆ ನಾವು 4 ವರ್ಷದಿಂದನೇ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಆವಾಗ ಇನ್ನು ದೇವಸ್ಥಾನ ಕಟ್ತಾಯಿದ್ರು. ಈ ಪಂಚಮುಖಿ ಇಡೀ ವಿಶ್ವಕ್ಕೆ 161 ಅಡಿ ಎತ್ತರದ, ಇಡೀ ವಿಶ್ವಕ್ಕೆ ಎತ್ತರದ ಆಂಜನೇಯನ ಮೂರ್ತಿ ಇದು. ನೋಡೋಕ್ಕೆ 2 ಕಣ್ಣು ಸಾಲದು. ನನಗಂತೂ ನೋಡಿ ಫ್ರೆಂಡ್ಸ್, ಈ ಮಣ್ಣನ್ನು ನೋಡಿದ್ರೆ, ಈ ನೆಲ ನೋಡಿದ್ರೆ ಒಂಥರ ನನಗೆ ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರ ಲೈಫಲ್ಲಿ ಏನು ಅನುಭವ ಆಗಿರುತ್ತೆ ಅದು ಅವ್ರ ನಂಬಿಕೆ. ಸೊ ನನಗಂತೂ ತುಂಬಾ ನನಗೆ ಒಳ್ಳೆಯದಾಗಿದೆ ಇಲ್ಲಿ ಬಂದು. ಈ ಸಲನೂ ಕೂಡ ಅಷ್ಟೇ ನಾನು ತುಂಬ ನೊಂದು ಬಂದಿದ್ದೆ. ನನ್ನ ಮನಸ್ಸಲ್ಲಿ ತುಂಬ ನೋವುಗಳಿದ್ವು, ತುಂಬ ಪ್ರಶ್ನೆ ಇದ್ವು. ಎಲ್ಲ ಆ ಭಗವಂತನ ಹತ್ರ ಒಪ್ಪಿಸಿ ನಾನು ಇವತ್ತು ಇಲ್ಲಿಂದ ಹೊರಡೋ ಮನಸ್ಸೇ ಇಲ್ಲ ನನಗೆ. ಇಲ್ಲೇ ಇರೋಣ ಅಂಥೇಳಿ ಅನಿಸುತ್ತೆ. ಮೊದಲು ಬಿದನಗೆರೆ ಸತ್ಯಶನೇಶ್ವರನಿಗೆ ಪೂಜೆ ಮಾಡಿಸಿ, ನಂತರ ಪಂಚಮುಖಿ ಆಂಜನೇಯನಿಗೆ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಉದ್ಭವ ಬಸವಣ್ಣನಿಗೆ ಪೂಜೆ ಮಾಡಿಸೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಕೆಲವರು ಏನಂದರೆ ನಾನು ದೇವಸ್ಥಾನಕ್ಕೆ ಹೋಗಿದ್ದು ವ್ಲಾಗ್ಗಳನ್ನ ಶೇರ್ ಮಾಡಿದಾಗ, ನನ್ನ ಅನುಭವಗಳನ್ನು ಹೇಳ್ಕೊಂಡಾಗ ಸುಮ್ಮನಾದರೂ ಬಂದು ಕೆಟ್ಟದಾಗಿ ಕೆಲವರು ಕಮೆಂಟ್ ಮಾಡ್ತಾರೆ. ನಾನು ಕೇಳೋದು ಒಂದೇ ಪ್ರಶ್ನೆ, ಅದು ನಿಮಗೇನು ಗೊತ್ತಿಲ್ಲ, ಬಟ್ ನನಗೆ ಪರ್ಸ್ನಲಿ ಒಳ್ಳೆಯದಾಗಿದೆ, ಅದನ್ನು ನಾನು ಹೇಳ್ಕೊತೀನಿ. ನಂತರ ಸಾವಿರಾರು ಜನ, ಲಕ್ಷಾಂತರ ಜನ ಶನಿವಾರ ಬಂದಾಗ ಆ ಸನ್ನಿಧಾನದಲ್ಲಿ ಅಲ್ಲಿ ನಿಂತು ಸಾಕ್ಷಿ ಹೇಳ್ತಾರೆ ಅವರವ್ರ ಲೈಫಲ್ಲಿ ಏನೇನು ಒಳ್ಳೆಯದಾಗಿದೆ ಅಂಥೇಳಿ. ನನಗೆ ಈ ಭಗವಂತನ ಹತ್ರ ನಾನು ಬೇಡೋದು ಅಂದರೆ, ನಾನು ಇವತ್ತು ಏನೇನು ಬೇಡಿಕೆಗಳನ್ನ ತೊಗೊಂಡು ನನ್ನ ಒಂದು ಪೇಯ್ನನ್ನು, ನನ್ನ ಹೆಲ್ತ್ ಇಶ್ಯೂನ ತೊಗೊಂಡು ನಾನು ಏನು ಈ ದೇವ್ರ ಹತ್ರ ಹೋಗಿದ್ದೆ, ಅದೇ ಈ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಕ್ಕೆ ಸಾಕ್ಷಿ ಹೇಳ್ತೀನಿ ನಾನು. ಯಾಕಂದರೆ ನಾನು ಅಂದ್ಕೊಂಡಿದ್ದು ನಾವು ಭಗವಂತ ಕೊಟ್ಟ ಮೇಲೆ ನಮ್ಗೆ ಒಳ್ಳೆಯದಾಗಿದೆ. ನಮ್ಮ ಅನುಭವಗಳನ್ನ ಕೇಳಿ ಇನ್ನೂ 4 ಜನ ಹೋದರೆ ಅವ್ರಿಗೂ ಒಳ್ಳೆಯದಾಗುತ್ತೆ. ನಾನಿವತ್ತು ಇಷ್ಟು ಮಾತ್ರ ಒಂದು ಚಾನಲ್ ಓಪನ್ ಮಾಡಿಕೊಂಡು ಏನೇನೋ ಮಾಡ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ನಾನು ಯಾವಾಗಲೂ ಹೇಳ್ತೀನಲ್ಲ, ದೈವ ಬಲ ಮನೋಬಲ ಅಂಥೇಳಿ. ಹಾಗೆ ದೈವ ಬಲ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಮ್ಮದೇ ಇರೋರಿಗೆ
ಏನೂ ಮಾಡೋಕ್ಕಾಗಲ್ಲ. ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಾವು ನಂಬಿದ್ದೀವಿ. ನಾವು ನಮ್ಮ ನಂಬಿಕೆ ನಮಗೆ ದೊಡ್ಡದು. ಸೊ ಕಮೆಂಟ್ ಮಾಡೋರಿಗೆಲ್ಲ ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರವ್ರ ಅನುಭವ ಅವ್ರವ್ರಿಗೆ ದೊಡ್ಡದು, ಅವ್ರವ್ರ ಜೀವನಕ್ಕೆ ಮುಖ್ಯ ಆಗುತ್ತೆ. ನನಗಿಲ್ಲಿ ಒಳ್ಳೆ ಅನುಭವಗಳಾಗಿದೆ. ಈ ಸನ್ನಿಧಾನಕ್ಕೆ ಬಂದು ಹೋಮ ಮಾಡಿಸಿ 1 ತಿಂಗಳಿಗೆ ನಾನು ಗರ್ಭಿಣಿಯಾಗಿ ನಮ್ಮ ಪುಟ್ಟು ಯೋಹಿತ ಆಂಜನೇಯನ ಒಂದು ಆಶೀರ್ವಾದಕ್ಕೆ ಅಂಥೇಳಿ ಅವನು ಹುಟ್ಟಿರೋದು. ನನಗಿದ್ದಂಥ ಹೆಲ್ತ್ ಕಂಡೀಷನ್ ಆ ಟೈಮಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳಿದರು ಡಾಕ್ಟ್ರು. ಬಟ್ ನೋಡ್ತಿರಲ್ಲ ಇವಾಗ ನೀವೇ, ಪುಟ್ಟು ಮಗ ಇದ್ದಾನೆ, ದೇವರ ಆಶೀರ್ವಾದ. ಹಾಗೆ ನಾವು ನಂಬ್ತೀವಿ. ನೀವೇನಿಲ್ಲಿ ನೋಡ್ತಿದ್ದೀರಾ ಉದ್ಭವ ಬಸವಣ್ಣ. ಈ ದೇವರಿಗೆ 11 ರೂಪಾಯಿ ಕಾಣಿಕೆನ ಇಟ್ಟು, ನಮ್ಮ ಹಣೆಯನ್ನು ಇಟ್ಟು ದೇವರ ಬಳಿ ನಮ್ಮ ಬೇಡಿಕೆಗಳನ್ನ ಬೇಡ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಬೇಕಿದ್ರೆ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ನಾನು ದೇವಸ್ಥಾನದ ಬಗ್ಗೆ ಮಾಡಿರೋಂಥ ವೀಡಿಯೋಗಳನ್ನ, ಎಲ್ಲ ವೀಡಿಯೋಗಳನ್ನು ನೀವು ನೋಡ್ಬೋದು. ಸೊ ನಾನು ಅವತ್ತು ಹೇಳಿದ್ದು ಅದೇ, ಇವತ್ತು ಹೇಳೋದು ಅದೇ, ಮುಂದೆ ಹೇಳೋದು ಅದೇ. ಸೊ ನನ್ನ ಅನುಭವಗಳದು. ಕೆಲವರು ಎಷ್ಟು ದುಡ್ಡು ಇಸ್ಕೊಂಡ್ರಿ, ಎಷ್ಟು ದುಡ್ಡು ಕೊಟ್ಟರು ಅಂತೆಲ್ಲ ಕೆಲವರು ತುಂಬ ಚೀಪಾಗಿ ಕಮೆಂಟ್ ಮಾಡಿರ್ತಾರೆ. ತಲೆ ಕೆಡಿಸ್ಕೊಳ್ಳಲ್ಲ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಅಂತ ಹೇಳಿದೆ. ಬಟ್ ಆದರೂ ಕೂಡ ಅಂಥವ್ರಿಗೆ ನಾನು ವಿಡಿಯೋ ಮುಖಾಂತರ ಉತ್ತರ ಕೊಟ್ಬಿಡ್ತೀನಿ. ಇದು ನನ್ನ ಸ್ವಂತ, ನನ್ನ ಅನುಭವ, ನನಗೆ ಒಳ್ಳೆಯದಾಗಿದೆ, ಅಲ್ಲಿ ದೇವ್ರ ಒಂದು ಶಕ್ತಿ ಇದೆ ಅಂಥೇಳಿ ನನ್ನ ಜೀವನಕ್ಕಾಗಿರೋಂಥ ಅನುಭವ. ನಾನು ಹೇಳ್ದಂಗೆ ಶನಿವಾರ ಹೋದರೆ ಅಲ್ಲಿ 1000 ಜನ ಭಕ್ತರು ಸಾಕ್ಷಿಗೆ ನಿಂತಿರ್ತಾರೆ. ನಮಗೇನೇನು ಒಳ್ಳೇದಾಯಿತು, ಎಷ್ಟು ಪವಾಡಗಳನ್ನು ಹೇಳ್ತಾರೆ. ಸೊ ನಿಮ್ಮ ಅನುಭವಕ್ಕೆ ಬಂದಿರಲ್ಲ. ಸೊ ನೀವು ಹಾಗೆ ಹೇಳ್ತೀರ. ನಮ್ಮ ಅನುಭವಕ್ಕೆ ಬಂದಿದೆ, ನಾವು ಒಳಿತನ್ನು ಕಂಡವರು, ಆ ಲಿಸ್ಟಲ್ಲಿದ್ದೀವಿ, ನಮ್ಗೆ ಒಳ್ಳೇದಾಗಿರೋದನ್ನ ಹೇಳ್ತೀವಿ. ಯಾಕಂದರೆ ನಾನು ಈ ಸನ್ನಿಧಾನಕ್ಕೆ ಹೋದಾಗ ಯಾವುದ್ಯಾವುದೋ ವೀಡಿಯೋಗಳು, ಸುಮಾರು ವೀಡಿಯೋಗಳು ಸಿಕ್ಕು ನನಗೆ ಯೂಟ್ಯೂಬಲ್ಲಿ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗಿದ್ದು ನಾನು ಈ ಸನ್ನಿಧಾನಕ್ಕೆ ಅಂತ ಹೇಳಿದೆ. ಅಲ್ಲೋದ್ಮೇಲೆ ನಂಗೆ ಆಗಿದೆ ಪವಾಡ. ಬಟ್ ಆದರೆ ಆ ವಿಡಿಯೋಗಳನ್ನು ನೋಡಿದ ಮೇಲೆ ನನಗೆ ಇನ್ನಷ್ಟು ಹುರುಪು ಅನ್ನೋದು ಬಂತು. ಇಲ್ಲ ಹೋಗೋಣ ದೇವಸ್ಥಾನಕ್ಕೆ, ಒಳ್ಳೇದಾಗಬಹುದೇನೋ ಅನ್ನೋ ಥರನೇ ಮನಸ್ಸಿತ್ತು ನನಗೆ ಫಸ್ಟ್ ಟೈಮ್ ಹೋದಾಗ. ಬಟ್ ಆದರೆ ಅಲ್ಲಿ ಕ್ರೌಡ್ ನೋಡಿಬಿಟ್ಟು ಇಷ್ಟೊಂದು ಜನ ಇದ್ದಾರಪ್ಪ, ಇಲ್ಲಿ ನನಗೆ ಪರಿಹಾರ ಸಿಗುತ್ತಾ ಅಂತ ಹೇಳಿ ಅನಿಸ್ತು. ಬಟ್ ಆದರೆ ಪರಿಹಾರ ಅನ್ನೋದು ಸಿಕ್ಕೇ ಬಿಟ್ಟಿತ್ತು ಆ ಟೈಮಲ್ಲಿ. ಸೊ ಅಷ್ಟು ನನಗೆ ನಂಬಿಕೆ ಅನ್ನೋದು ಬಂದಿದೆ, ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಅಲ್ಲಿ ಅನುಭವ ಅನ್ನೋದಾಗಿದೆ. ಸೊ ಇದನ್ನೆಲ್ಲ ಹೇಳಿ ಕೇಳಿ ಮಾಡಿಸೋದಲ್ಲ, ಅದು ಅನುಭವ ಅನ್ನೋದು ದೊಡ್ಡದು. ಆ ಭಗವಂತನ ಆಶೀರ್ವಾದಕ್ಕೆ ನಾವೆಲ್ಲೋ ಒಂದು ಎಳ್ಳಷ್ಟು ಕೃಪಾ ಪಾತ್ರರಾಗಿದ್ದೀವಿ ಅಂದರೆ ನಮ್ಗೆ ಅದಕ್ಕಿಂತ ಪುಣ್ಯ ಏನಿದೆ. ಸೊ ಅದೊಂದು ಪುಣ್ಯ ಕ್ಷೇತ್ರ. ಯಾರಾದರೂ ಸಾಧ್ಯ ಆದರೆ ಹೋಗಿ, ಶುಕ್ರವಾರ ದಿನ ರಾತ್ರಿ ಹೋಗಿ. ನಾನು ಕೂಡ ಹೋಗಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನೋಡೋಣ, ಭಗವಂತ ಯಾವಾಗ ಆಶೀರ್ವಾದವನ್ನು ನೀಡಿ ಆ ಸನ್ನಿಧಾನಕ್ಕೆ ಕರೆಸ್ಕೊಳ್ತಾರೋ ಮತ್ತೆ ಅಂಥೇಳಿ ನಾನು ಕಾಯ್ತಾ ಇದ್ದೀನಿ ಮತ್ತೆ ಹೋಗೋದಕ್ಕೆ. ಆ ಸನ್ನಿಧಾನಕ್ಕೆ ಹೋಗಿ ರಾತ್ರಿ ಅಲ್ಲೇ ಮಲಗಿ ಬೆಳಗ್ಗೆ ಎದ್ದು ಆ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡೋದ್ರಿಂದ ಎಷ್ಟೋ ಕಾಡೋ ಅಂಥ ಅನಾರೋಗ್ಯದ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ. ನಿಜವಾಗ್ಲೂ ಅಷ್ಟು ಶಕ್ತಿ ಅನ್ನೋದು ಇದೆ ಈ ಬಿದನಗೆರೆ ಪುಣ್ಯಕ್ಷೇತ್ರದಲ್ಲಿ. ಧನಂಜಯ ಗುರುಗಳು ಎಷ್ಟೋ ಜನ ಭಕ್ತರಿಗೆ ದಾರಿ ದೀಪವಾಗಿ ನಿಂತಿದ್ದಾರೆ. ಅವರ ಒಂದು ಅಂಜನದ ಮೂಲಕ ಏನು ಮಾಡಬೇಕು, ನಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂಥೇಳಿ ಸೂಚಿಸ್ತಾರೆ. ನನ್ನ ವಿಡಿಯೋ ಮೂಲಕ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲ ಭಕ್ತರು ಯಾರ್ಯಾರು ಸನ್ನಿಧಾನಕ್ಕೆ ಹೋಗ್ತಾರೋ ಅವರೆಲ್ಲರ ಮುಖಾಂತರ. ಯಾಕಂದರೆ ಜೀವನದಲ್ಲಿ ಕುಗ್ಬಿಟ್ಟಿರ್ತಾರೆ, ಲೈಫೇ ಆಗೋಯ್ತು ಅಂದ್ಕೊಂಡಿರ್ತಾರೆ. ಅಂಥವರಿಗೆ ಅವರು ಒಂದು ದಾರಿಯನ್ನು ತೋರಿಸ್ತಾರೆ, ಒಳ್ಳೇದು ಮಾಡ್ತಾರೆ. ಅಂದರೆ ಈಗ ಒಂದು ಸಮಸ್ಯೆ, ಆ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತಿರುತ್ತೆ. ಆ ಥರ ಪರಿಹಾರ ಇಲ್ಲದೇ ಇರೋವಂಥ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಅಲ್ಲಿ ಕಂಡುಕೊಂಡಿರೋರು ತುಂಬ 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 ಜನ ಭಕ್ತಾದಿಗಳಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಇವಾಗ 1 ತಿಂಗಳಿಂದ ನನ್ನ ಹೆಲ್ತ್ ಕಂಡೀಷನ್ ಏನಾಗಿತ್ತು. ಸೊ ನಾನು ಆ ಟೈಮಲ್ಲಿ ಫುಲ್ಲು ಇನ್ನು ಮುಗೀತು ನನ್ನ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆರೋಗ್ಯ ಸಮಸ್ಯೆ ಜಾಸ್ತಿ ಆಗೋಗ್ಬಿಡ್ತು ನನಗೆ. ಆ ಟೈಮಲ್ಲೂ ಕೂಡ ನಾನು ಈ ದೇವರನ್ನು ನಾನು ನೆನೆದು ಯಾವಾಗ ನಾನು ಪ್ರಾರ್ಥನೆನ ಮಾಡ್ತಾಯಿದ್ದೆ ಮನೆಯಿಂದನೇ, ಆ ಪ್ರಾರ್ಥನೆಯನ್ನು ಏನು ಸಲ್ಲಿಸ್ತಾ ಇದ್ದೆ ಭಗವಂತನಿಗೆ, ಅದು ನನಗೆ ತುಂಬಾ ನನಗೆ ಶಕ್ತಿಯನ್ನು ಕೊಡ್ತು ಆ ಟೈಮಲ್ಲಿ ಅಂತಲೇ ಹೇಳ್ಬೋದು. ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ ಈ ಪುಣ್ಯಕ್ಷೇತ್ರದಲ್ಲಿ. ಅನ್ನ ತಿಳಿಸಾರು ನೋಡಿ, ರುಚಿ ಅನ್ನೋದು ಅದೇ ಹೇಳೋದು, ದೇವರ ಒಂದು ಪ್ರಸಾದ ಅಂಥೇಳಿ ಅದ್ಭುತವಾಗಿರುತ್ತೆ. ಯಾಕಂದರೆ ದೇವರ ಆಶೀರ್ವಾದ ಇರುತ್ತೆ. ಪುಣ್ಯಕ್ಷೇತ್ರ ಇದು. ನನಗಂತೂ ತುಂಬಾ ಖುಷಿಯಾಯಿತು. ನಾವಿಲ್ಲಿ ಬಂದಾಗ ನಾವಿಲ್ಲಿ ಪ್ರಸಾದ ಊಟ ಮಾಡಿಕೊಂಡೆ ಇಲ್ಲಿಂದ ಹೋಗೋದು. ಪುಣ್ಯ ಮಾಡಿರ್ಬೇಕಲ್ವ. ಸೊ ಪ್ರಸಾದವನ್ನು ತಿಂದ್ಕೊಂಡು ನಂತರ ದೇವರ ದರ್ಶನ ಎಲ್ಲ ಮಾಡಿ
ಸೊ ಮನಸ್ಸೆಲ್ಲ ಸ್ವಲ್ಪ ವಿರಾಳ ಮಾಡಿಕೊಂಡು ಇನ್ನು ಮುಂದೆ ನಾನು ಅಳಲ್ಲಪ್ಪ, ಇನ್ನು ಮುಂದೆ ನಾನು ಕೊರಗಲ್ಲಪ್ಪ, ಎಲ್ಲ ನಿನ್ನ ಪಾದಕ್ಕೆ ನನ್ನ ನೋವುಗಳನ್ನೆಲ್ಲ ಅರ್ಪಿಸಿದ್ದೀನಪ್ಪ ಅಂಥೇಳಿ ಮತ್ತೆ ಬೇಗ ನನ್ನನ್ನು ಇಲ್ಲಿಗೆ ಕರೆಸ್ಕೊಳ್ಳಪ್ಪ, ಮತ್ತೆ ದರ್ಶನ ಕೊಡಪ್ಪ ಅಂಥೇಳಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಪುಣ್ಯಕ್ಷೇತ್ರದಿಂದ ಈ ಬಾರಿ ಹೊರಡ್ತಾ ಇದ್ದೀನಿ. ಮುಂದಿನ ಸಲ ಹೋದಾಗ ಮತ್ತೆ ವ್ಲಾಗ್ ಮಾಡ್ತೀನಿ. ವೀಕ್ಷಕರೇ, ನಿಮಗೂ ಏನಾದರೂ ಈ ದೇವಸ್ಥಾನಕ್ಕೆ ಬಂದು ಏನಾದರೂ ಒಳ್ಳೆಯದಾಗಿದ್ದರೆ ಅದನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಜೊತೆಗೆ ನೀವು ಆಂಜನೇಯನ ಭಕ್ತರಾಗಿದ್ದರೆ ಒಂದು ಕಮೆಂಟ್ ಮಾಡಿ, ಜೈ ಆಂಜನೇಯ ಅಂಥೇಳಿ. ಎಲ್ರಿಗೂ ಪರಮಾತ್ಮ ಒಳ್ಳೇದು ಮಾಡಲಿ. ಇವತ್ತಿನ ವಿಡಿಯೋನ ಲೈಕ್ ಮಾಡದೆ ಹೋಗಬೇಡಿ. ಲೈಕ್ ಮಾಡಿದವ್ರಿಗೆ ಧನ್ಯವಾದಗಳು.